ನಮ್ಮ ಹುಡುಗರಿಗೆ ಕೆಲಸ ಬೇಸರ ಆದ್ರೆ ಮುಗೀತು, ಯಾರಿಗೂ ಕಾಣಲಿಲ್ಲಂಗೆ ಹಿಂಗೆ ಕುತ್ಕೊಂಡ್ಬಿಡ್ತಾರೆ ಹಂಗೆ. ಅಲ್ಲೇ ರ್ಯಾಂಪ್ ಗೀಂಪ್ ಎಲ್ಲ ಬಿಟ್ಕಂದ ಇವು ನೋಡ್ರಿ ಇವ ಚೇರ್ ನಮ್ಮ ನಾಗೇಶ್ ಅಣ್ಣ. ಇವ ನಾಚ್ಕೊಂತ ನೋಡ್ರಿ ಇಲ್ಲಿ ಇವ್ ನೋಡ್ರಿ ಇವತ್ತು ಪ್ಯಾನಲ್ ಮುಡ್ದಾನ. ಕಸ್ಟಮರ್ ಏನ್ರಿ ಕೇಳಿದ್ರೆ ಇವನ ಹೆಸರೇ ಹೇಳೋದು ನನಗೆ, ಅದು ಏನಾರ ಆಗ ಹೇಳೋದು ನೋಡ್ರಿ ನೀ ಇಷ್ಟು ಸಾಕದವು. ಇನ್ನು ಯಾವಾಗ ಕೊಡ್ಬೇಕು ಏನಿಷ್ಟು? ಇವತ್ತು ಇದು ಗಾಡಿ ಡೆಲಿವರಿ ಐತಿ ನಮ್ಮ ಮೇಡಮ್ ಬರ್ರಿ. ನೋಡ್ರಿ ನಮ್ಮ ಸ್ಪೇರಿಂದ ನೋಡ್ರಿ ಇದು ನೋಡ್ರಿ ನಮ್ಮ ಸಿಸ್ಟಮ್ ವರ್ಕ್ ಮಾಡ್ತಿರೋ ಮೇಡಮ್. ಇದು ನೋಡ್ರಿ ಸಿಸ್ಟಮ್ ವರ್ಕ್ ಮಾಡ್ತಿರೋ ಮೇಡಮ್. ನೋಡ್ರಿ ಹ್ಞೂ ಮಾಡೋಕ್ಕಾಗಲ್ದಾಗ ಇವ್ರಿಗೆ ಹೇಳ್ತಾರ ಅಯ್ಯೋ ಕೆಟ್ಟೋಗಿದ್ಯಾ ನೆಟ್ಟಿಗಿದ್ರೆ ರಿಪೇರಿ ಮಾಡ್ತೀರೇನೆ. ಹೌದಲ್ವಾ? ಹಂಗಲ್ಲ ಕೃಷ್ಣ, ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ಬಿಡ್ತೀನಿ. ಇದೆಯಲ್ಲ ಇದು ಕೈ ಅಂದ್ರೆ ಕೈ, ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗು ಒಂದೇ ನಿಮಿಷ. ಬೇಕಾದ್ರೆ ನನ್ನ ಮಗನ ಕೇಳು. ಹೌದಣ್ಣ. ಸ್ಟಾರ್ಟ್ ಆಯ್ತು ನೋಡ್ರಿ. ಸೆಕೆ ಅಲ್ಲ, ಫ್ಯಾನ್ ಹಾಕಕ್ಕೆ ಒದ್ದಾಡಕತ್ತ. ತಪ್ಕೊಂಬಿಡ್ನ ಮತ್ತೇನು ಕೈ ಇಡಾಕತ್ತೆ ಹಂಗೆ. ನೋಡ್ರಿ ಈ ಸೇಲ್ಸ್ ಐತಲ್ಲ ನನಗೊಂದು ಜೀವನನೂ ಕೊಟ್ಟೈತಿ. ಈ ಕೆಲಸ ಬಿಡ್ತಿದ್ದನಂತ ಬೇಜಾರಾಗ್ಲು, ಏನು ಮುಂದಿನ ಇಡೋ ಹೆಜ್ಜೆ ದೊಡ್ಡದಾಗೈತಲ್ಲ ಅಂತ ಖುಷಿ ಪಡ್ಲು. ಇನ್ನೊಂದೇನಂದ್ರೆ ನಮ್ಮ ಶೋರೂಮ್ ಒಳಗೆ ಸಂಬಂಧನ ಜಾಸ್ತಿ ಆಗಿಬಿಡುತ್ತೆ. ಸರ್ ಮೇಡಮ್ ಅನ್ನೋದಕ್ಕಿಂತ ಎಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮನ ಥರ ಇದ್ವಿ. ಏನೋ ಒಂಥರ ಖುಷಿ ಆಗಿಬಿಡ್ತೈತಲ್ಲ, ಎಲ್ಲ ಸಂಬಂಧನ ಎಲ್ಲಿ ಈಗ ಅವ್ರನ್ನೆಲ್ಲ ಮರೆತು ಹೋಗ್ಬೇಕಲ್ಲಪ್ಪ ಅಂತ ಬೇಜಾರಾಗ್ತೈತಿ. ಆದರೂ ಏನೋ ಯಾರಿಗಾರ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ. ಆಮೇಲೆ ಮುಕ್ತಾಲಿ ಮೋಟರ್ಸ್ಗೆ ಥ್ಯಾಂಕ್ ಯು.